ಫೈನಲಿ ಮುಂದಿನ ತಿಂಗಳ 26ಕ್ಕೆ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಸೊ ಹೆಂಗ್ ಅನ್ಸುತ್ತೆ? ನನಗೂ ಒಂದು ಎಲ್ರಂಗೆ ನನಗೂ ಒಂದು ಕುತೂಹಲ ಇದೆ. ಅಣ್ಣವ್ರು ಹೇಳ್ತಾ ಇದ್ರಂತೆ ಪ್ರತಿ ಸಿನಿಮಾ ಬೆಳಿಗ್ಗೆ ಟೆನ್ಷನ್ ಆಗೋದಂತೆ ಅಣ್ಣವ್ರಿಗೆ. ನಮಗೂ ಪ್ರತಿ ಶೋ ಬಂದು ಜನ ತಗೊಳ್ಳೋವರೆಗೂ ಟೆನ್ಷನ್ ಇದ್ದೇ ಇರುತ್ತೆ. ನನಗೂ ಇರುತ್ತೆ, ಅವನಿಗೂ ಇರುತ್ತೆ. ಬಟ್ ಆ ಒಂದು ನಂಬಿಕೆನೂ ಇದೆ ಎಲ್ಲೋ ಒಂದ್ ಕಡೆ ಅವ್ನು ಮಾಡೇ ಇರ್ತಾನೆ ಅಂತ. ಬಟ್ ಏನು ಅಂದ್ರೆ ಹೇಳಕ್ಕಾಗಲ್ಲ, ಇದು ಯಾರು ಜನ ಹೆಂಗ್ ತಗೋತಾರೆ ಅಂತ ಹೇಳಕ್ಕಾಗಲ್ಲ. ಬಟ್ ನಾವು ನಮ್ದೇ ಮಗು ಚೆನ್ನಾಗಿದೆ ಅಂತ ಹೇಳ್ಬೋದು. ಜನಕ್ಕೆ ಇಷ್ಟ ಆದ್ರೆ ಗೆದ್ದಂಗೆ, ನಾವು ಜನ ಇಷ್ಟಪಡ್ಬೇಕು. ಅವತ್ತಿನ ದಿವಸ ಏನೋ ಜನ ನೋಡಿ ಜನ ಕೊಡ್ತಾರೆ ಜಡ್ಜ್ಮೆಂಟ್ ಅನ್ನೋ ನಂಬಿಕೆ ಇದೆ. ಅಂದ್ರೆ ಇವನು ಏನೋ ಒಂದು ಮಾಡದೇ ಇರಲ್ಲ, ಸುಮ್ನೆ ಏನು ಮಾಡಕ್ ಹೋಗಲ್ಲ. ಮಾಡಿದ್ರೆ ಅದಕ್ಕೊಂದು ಅರ್ಥಪೂರ್ಣವಾಗಿ ಮಾಡಿರ್ತಾನೆ ಅಂತ ನನ್ನ ನಂಬಿಕೆ. ಇವತ್ತವರೆಗೂ ನೋಡ್ಕೊ ಬಂದಿರೋದೆಲ್ಲ ನಾವೇನು ಹೇಳ್ಕೊಟ್ಟಿಲ್ಲ, ಇನ್ನೊಂದು ಮಾಡಿಲ್ಲ. ಸಿನಿಮಾ ಬಗ್ಗೆ ನಮ್ಗೆ ಯಾರಿಗೂ ಏನಷ್ಟು ಐಡಿಯಾ ಇಲ್ಲ. ಬಟ್ ಮಾಡ್ತಾನೆ ಅಂತ ನಂಬಿಕೆ ಇದೆ. ಇದನ್ನು ಹಂಗೆ ಮಾಡಿರ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ಎಷ್ಟೋ ಜನ ಈಗ ಟೀಸರ್ 3 ಸಲ ಪೋಸ್ಟ್ಪೋನ್ ಆಗ್ತಾ ಬಂತು. ಯಾಕಂತಂದ್ರೆ ಎಷ್ಟೋ ಜನ ಅಭಿಮಾನಿಗಳು KGF 2 ನಂತರ ಯಶ್ ಸರ್ನ ಮತ್ತೆ ಬೆಳ್ಳಿ ಪರದೆಯಲ್ಲಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಾಯ್ತಾ ಇದ್ರು. ಈಗ ಬರ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಕಾಯ್ತಾ ಕೂತಿದ್ರು. ಮಾರ್ಚ್ ಆಯ್ತು, ಜೂನ್ ಆಯ್ತು, ಮತ್ತೆ ಈಗ ಆಗಸ್ಟ್ಗೆ ಬಂದಿದೆ. ಸೊ ಅಭಿಮಾನಿಗಳಲ್ಲಿ ಏನಂತಂದ್ರೆ ಒಂದು ವೆಯ್ಟ್ ಮಾಡೋದಕ್ಕೆ ಆಗ್ತಿಲ್ಲ. ಇನ್ನೊಂದು ಹೊಸತನವನ್ನ ಏನಾದ್ರೂ ಚೇಂಜಸ್ ಮಾಡ್ಕೊಡ್ತಾರ. ಯಾಕಂದ್ರೆ KGF 1 KGF 2 ಅಲ್ಲ, ಈಗಾಗ್ಲೇ ಅವರ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ದಾಯ್ತು. ಯಾಕಂತಂದ್ರೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಆಗಿರ್ಬೋದು, ಕಿರಾತಕ ಆಗಿರ್ಬೋದು, ಅದರೊಟ್ಟಿಗೆ ಗೂಗ್ಲಿ ಆಗಿರ್ಬೋದು, ಈ ತರ ಕರ್ನಾಟಕ ಜಾನರ್ ಅಲ್ಲಿ ಕರ್ನಾಟಕ ಜನತೆನ ಯಾವ ರೀತಿ ಎಂಟರ್ಟೈನ್ ಮಾಡಬೇಕು ಅನ್ನುವಂಥದ್ದು ಬಿಫೋರ್ KGF ಸಿನಿಮಾಗಳಲ್ಲೆಲ್ಲ ತೋರಿಸಿದ್ದಾರೆ. ಪ್ರಪಂಚದಾದ್ಯಂತ ಇರುವಂತಹ ಸಿನಿ ಪ್ರೇಕ್ಷಕರನ್ನ ಸೆಳಿಬೇಕು ಅಂತ ಹೇಳ್ಬಿಟ್ಟು KGF 2 ಮೂಲಕ ಕಮಾಲ್ ಮಾಡಿದ್ದಾರೆ. ಈಗ ಟಾಕ್ಸಿಕ್ ಏನಂತಂದ್ರೆ ಕರ್ನಾಟಕ ಪ್ಲಸ್ ಪರಭಾಷೆಗಳು ಪ್ಲಸ್ ಪ್ಯಾನ್ ವರ್ಲ್ಡ್, ಇಡೀ ಪ್ರಪಂಚನೇ ವೆಯ್ಟ್ ಮಾಡ್ತಾ ಇದೆ. ಸೊ ಆ ಒಂದು ಕ್ಷಣಕ್ಕೆ ಈಗಾಗಲೇ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಸೊ ಹೆಂಗ್ ಬರಬಹುದು ಅನ್ನುವಂತಹ ಕುತೂಹಲ ಇದೆ ಅಂತಂದ್ರೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಏನೆಲ್ಲ ಇದೆ ಅಂತ? ನನಗೆ ಗೊತ್ತು, ಏನೋ ಒಂದು ಜನ ತಗೊಂಡಿದ್ದಾರೆ. ನಾನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಳ್ಳಲ್ಲ. ಈಗ ನಾವೇನು ಇಟ್ಕೊಂಡ್ರು ಜನ ತಗೋಬೇಕಲ್ಲ. ಜನ ತಗೋತಾರೆ, ಅವತ್ತಿನ ದಿವಸ ಒಳ್ಳೆ ಕೆಲಸ ಮಾಡಿರ್ತಾನೆ ಅಂತ. ಇಷ್ಟು ವರ್ಷ ಟೈಮ್ ತಗೊಂಡು ಮಾಡೋದಾದ್ರೆ ಸುಮ್ಮನೆ ಮಾಡೋಕ್ಕಾಗಲ್ಲ ಯಾರು ಅಲ್ವಾ. ಅದ್ರಲ್ಲಿ ಏನಾದ್ರು ಒಂದು ಕೊಡಲೇಬೇಕು. ಈ ಏನೋ ಗೊತ್ತಿಲ್ಲದೆ ಸುಮ್ಮನೆ ಅಡದಿಡ್ಡಿ ಮಾಡೋ ತಾಟು ಅಲ್ಲ ಒಂದು. ಬಟ್ ಅವತ್ತು ನೋಡೋಣ. ಅವತ್ತು ನಾನು ನಿಮ್ಮಂಗೆ ಕಾಯ್ತಾ ಇದ್ದೀನಿ. ನಾನು ಫಸ್ಟ್ ಶೋ ಹೋಗಿ ನೋಡಿ ನಾನು ಅವತ್ತಿನ ದಿನ ರಿಸಲ್ಟ್ ಹೇಳ್ತೀನಿ. ರಿಸಲ್ಟ್ ಇವತ್ತೇ ಹೇಳಿ ಅಂದ್ರೆ ನನಗೂ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಬೆಂಗಳೂರಿಗೆ ಬಂದು ಸಿನಿಮಾ ನೋಡ್ತೀರಮ್ಮ? ನೋಡೋಣ, ಎಲ್ಲಿ ನೋಡ್ತೀನಿ ಅಂತ ಗೊತ್ತಿಲ್ಲ. ಆಮೇಲೆ ಅದಕ್ಕೂ ಸಿಗ್ಬೇಕಲ್ಲ ನೀವು. ಅವತ್ತೇ ಬಂದು ಕ್ಯಾಮ್ರಾ ಹಿಡ್ಕೊಂಡ್ಬಿಟ್ರಿ, ಈಗ ಇಲ್ಲೂ ಬಿಟ್ಟಿಲ್ಲ ನೀನ್ ನನ್ನ ಮಾತಾಡಿ ನಮ್ಮ ಅಣ್ಣನ ಬಗ್ಗೆ ಅಂತ. ಅವತ್ತಿಂದ ಕೇಳ್ತಾ ಇದ್ದೆ, ಇರಪ್ಪ ಏನಾರು ಒಂದು ಬರ್ಲಿ.